ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಿಂದ ಧ್ರುವಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಸಾರಿ, ನಾನು ಇಂದಿನ ವಿಡಿಯೋದಲ್ಲಿ ರಘು ಸರ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿದೆ, ಬಟ್ ಇಲ್ಲ, ಧ್ರುವಂತ್ ಅವರು ಎಲಿಮಿನೇಟ್ ಆಗೋಗಿದ್ದಾರೆ. ಆ್ಯಕ್ಚುಲಿ ವೋಟಿಂಗ್ ಪ್ರಕಾರ ನೋಡೋಕೆ ಹೋದರೆ ರಘು ಸರ್ ಮತ್ತು ಅಶ್ವಿನಿ ಮೇಡಮ್ ಬಾಟಮಲ್ಲಿ ಇದ್ದಿದ್ದು, ಬಾಟಮ್ 3ಲಿ ಇದ್ದಿದ್ದು ಧ್ರುವಂತ್ ಅವರು. ಬಟ್ ಆಗ ನೋಡೋಕೆ ಹೋದರೆ ಇದು ರಘು ಸರ್ ಇಲ್ಲ ಅಶ್ವಿನಿ ಮೇಡಮ್ ಅವರು ಎಲಿಮಿನೇಟ್ ಆಗಬೇಕಿತ್ತು. ಅಂದರೆ ಮಧ್ಯಾಹ್ನದ ವೋಟಿಂಗ್ನಲ್ಲಿ ರಘು ಸರು ಬಾಟಮಲ್ಲಿದ್ದರು, ಬಾಟಮ್ 2ನಲ್ಲಿ ಅಶ್ವಿನಿ ಮೇಡಮ್ ಇದ್ದರು. ಹಂಗೆ ಸ್ವಲ್ಪ ಸಂಜೆ ಕಳೀತಾ ಅಶ್ವಿನಿ ಮೇಡಮ್ ಕೆಳಗಡೆ ಬಂದರು, ರಘು ಸರ್ ಮೇಲೆ ಹೋದರು, ಧ್ರುವಂತರ್ ಬಾಟಮ್ 3ಲೇ ಇದ್ದರು. ಬಟ್ ಇಲ್ಲಿ ಅಶ್ವಿನಿ ಮೇಡಮ್ ಎಲ್ಲ ರಘು ಸರ್ ಎಲಿಮಿನೇಟ್ ಆಗಬೇಕಿತ್ತು ವೋಟಿಂಗ್ ಪ್ರಕಾರ ನೋಡೋದಾದರೆ. ಬಟ್ ಇಲ್ಲಿ ಧ್ರುವಂತರ್ ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ನಿಮಿಷ, ಒಂದಂತೂ ಕನ್ಫರ್ಮ್ ಆಯಿತು, ಬಿಗ್ ಬಾಸ್ ಮನೇಲಿ ವೋಟಿಂಗ್ ಪ್ರಕಾರ ಏನೂ ನಡೆಯೋದಿಲ್ಲ ಅಂತ. ಧ್ರುವಂತ್ ಹೋಗಿದ್ದು ಓಕೆ, ಏನು ಪರವಾಗಿಲ್ಲ, ಬಟ್ ಆದರೂ ವೋಟಿಂಗ್ ಪ್ರಕಾರ ಹೋಗಂಗಿದ್ರೆ ಅಶ್ವಿನಿ ಮೇಡಮ್ ಎಲ್ಲ ಇವ್ರು ಹೋಗ್ಬೇಕಿತ್ತು. ಅಂದರೆ ಏನು ಗೊತ್ತಾ, ಈಗ ಬಿಗ್ ಬಾಸಲ್ಲಿ ಜನಗಳ ಫೇವ್ರೆಟ್ನ ಇಟ್ಕೊಳ್ತಿದ್ದಾರೆ. ಅಂದರೆ ಜನಗಳಿಗೆ ಯಾರ್ಯಾರು ಇಷ್ಟ ಆಗಿದ್ದಾರೆ ಅವ್ರುಗಳನ್ನ ಮಾತ್ರ ಇಟ್ಕೊಂಡು ಹೋಗ್ತಿದ್ದಾರೆ. ಫಿನಾಲೆಗೆ ಅದು ಇಂಪಾರ್ಟೆಂಟ್ ಅವ್ರಿಗೂ. ಅಂದರೆ TRP ಇಂಪಾರ್ಟೆಂಟ್ ಆಗುತ್ತೆ, ಯಾರ್ಯಾರು ಎಷ್ಟನ್ನು ನೋಡ್ತಿದ್ದಾರೆ, ಯಾರು ಇರೋದಕ್ಕೆ ನೋಡ್ತಿದ್ದಾರೆ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಜನಗಳ ಫೇವ್ರೇಟ್ ಯಾರ್ಯಾರಿದ್ದಾರೆ ಅವ್ರನ್ನ ಟಾಪ್ 6 ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈಗ ಧ್ರುವಂತ್ ಅವರು ಮಿಡ್ ವೀಕ್ ಎವಿಕ್ಷನ್ ಆಗಿದ್ದಾರೆ. ಇದು ಯಾರ್ಯಾರಿಗೆ ಖುಷಿ ವಿಷಯ, ಯಾರ್ಯಾರಿಗೆ ಬೇಜಾರು ವಿಷಯ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೂ ಕೂಡ ಸಾರಿ. ಥ್ಯಾಂಕ್ ಯು.